ಜಾನಿ ಗೊಂಬೆ ಊತ ಹಾಕಿದ್ರ ನಾವು ಅದ್ಮೇಲೆ ಬಿಡ್ತೀವ 10 ಅಡಿ ಆಳ ತೋಡಿ ಮುಚ್ಚಿಬಿಟ್ಟು ಬಂದ್ಬಿಟ್ವಿ. ಬಾಬಣ್ಣ ನೀವು ಊತ ಹಾಕ್ಬೇಕಾದ್ರೆ ಯಾರು ನೋಡ್ನಿಲ್ವಾ? ಆ ಬಜರಂಗಿ ಇನ್ಸ್ಪೆಕ್ಟರ್ ನೋಡ್ಬಿಟ್ರು ಕಮ್ಮಿ. ಆದ್ರೂ ಅದ್ರಲ್ಲಿ ಆತ್ಮ ಇದೆ ಅಂದಿಟ್ಕಲೆ ಅವರೇ ಊತಕ್ಕೆ ಅಂದ್ಬಿಟ್ರು. ಅಷ್ಟೇ ಅಲ್ಲ ಊತಕ ಗಂಟೆ ಜೊತೆಗೆ ಇದ್ರು. ಥ್ಯಾಂಕ್ ಗಾಡ್. ಅಂತೂ ಇಂತೂ ಆ ಪೀಡೆ ಈ ಮನೆಯಿಂದ ತೊಲಗ್ತು. ಇನ್ಮೇಲೆ ನೆಮ್ಮದಿಯಾಗಿರ್ಬೋದು. ನೆಮ್ಮದಿಯಾಗಿರೋದು ಮಧು, ದೇವ್ದ ಕೈಲಿಂದ ತಪ್ಪಿಸ್ಕೊಂಡ್ವಿ. ಆದ್ರೆ ಈ ಮನೆ ತಗೊಳ್ಳೋನ್ ಕೈಲಿಂದ ತಪ್ಪಿಸ್ಕೊಂಡಿಲ್ವಲ್ಲ, ಅವ್ನ ಈ ಮನೆ ತಗೊಂಡೇ ತಗೋತಾನೆ. ಅದ್ರ ಬಗ್ಗೆ ಅಂಕಲ್ ಹತ್ರ ಇನ್ನೊಂದ್ಸಲ ಮಾತಾಡಿ ನೋಡ್ತೀನಿ ಜಾನಿ. ನೀವು ಯೋಚನೆ ಮಾಡ್ಬಿಡಿ. ಆ ದೆವ್ವದಿಂದ ತಪ್ಪಿಸ್ಕೊಂಡ್ವಲ್ಲ ಅಷ್ಟು ಸಾಕು. ನೀವು ಹೇಳೋದು ಸರಿ ಕಂಪುಡಿ ಮಧುರ ಅವ್ರೆ. ನಾವು ಚೆನ್ನಾಗಿದ್ರೆ ಈ ತರ 10 ತಟ್ಟಿ ತಕೋಬಹುದು. ರೀ ಗೌಡ್ರೆ, ನಿಮ್ಗೆ ಮ್ಯಾನರ್ಸ್ ಇಲ್ವೇನ್ರಿ? ಎಲ್ರು ಮುಂದೆ ಈ ತರ ಸೌಂಡ್ ಮಾಡ್ತಿರಲ್ಲ. ಅನಾಪ್ನವ್ರೆ ಸೌಂಡ್ ಮಾಡ್ದಂದು ನಾನಲ್ಲ. ರೀ ಗೌಡ್ರೆ, ನಾವು 10 ಅಡಿ ಆಳದಲ್ಲಿ ಊತಾಕ್ ಬಂದಿದ್ ಬೊಂಬೆ ಇಲ್ಲಿಗೆ ಹೇಗ್ರಿ ಬಂತು? 10 ಅಡಿ ಅಲ್ಲ, 1000 ಅಡಿ ಆಳದಲ್ಲಿ ಹೂತ ಹಾಕಿದ್ರು ಇದಕ್ಕೇನು ಆಗಲ್ಲ ರೀ. ಅಂತ ಪವರ್ಫುಲ್ ಬೊಂಬೆ. ಯಾಕೆ ನಮ್ಮ ಜೊತೆ ಈ ತರ ಆಟ ಆಡ್ತಾ ಇದಾರೆ? ಆಟ ಆಡ್ತಿರೋದು ನಾನಲ್ಲ, ನೀವು ರೀ. ನಾವೇನು ಆಟ ಆಡಿದ್ವಿ? ಕನ್ಯಾದೇವದ ಆಟ. ನೀವೇ ತಾನೇ ಈ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ನನಗೆ ಹೆದರ್ಸಕ್ಕೆ ಪ್ರಯತ್ನ ಮಾಡಿದ್ದು. ನನಗೆ ಗೊತ್ತಿತ್ತು ರೀ ನೀವು ನಾಟಕ ಆಡ್ತಿದ್ದೀರಿ ಅಂತ, ಅದಕ್ಕೆ ನಿಮಗೊಂದು ಜಲಕ್ ಕೊಟ್ಟೆ. ನಮ್ಮನ್ನ ಕ್ಷಮಿಸ್ಬಿಡಿ. ನೀವು ಎಟ್ಟಿನ ತಗೋಬಾರ್ದು ಅಂತ ಈ ತರ ನಾಟಕ ಮಾಡ್ದು. ನನಗೆ ಇಂಥ ಮನೆಯೆಲ್ಲ ಇಷ್ಟ ಆಗೋಲ್ಲ ರೀ. ನನಗೆ ಆತ್ಮಗಳಿರೋ ಮನೆಯೇ ಬೇಕು. ಈ ಮನೆಯಲ್ಲಿ ಆತ್ಮ ಇಲ್ಲ ಅಂತ ನನ್ನ ಪಿಂಕಿ ಹೇಳಿದಾಳೆ. ಅದಕ್ಕೆ ನಂಗೆ ಮನೆಯೇ ಬೇಡ. ಆದರೆ ಇನ್ನು ಮುಂದೆ ನೀವು ದೆವ್ವ ಭೂತಗಳ ಜೊತೆ ಆಟ ಆಡಕ್ಕೆ ಹೋಗಬೇಡಿ. ಆಮೇಲೆ ನೀವೇ ಅವುಗಳ ಜಾಗದಲ್ಲಿ ಇರಬೇಕಾಗುತ್ತೆ. ಪಿಂಕಿ ಹೋಗೋಣ ಬಾ. ಜಾನಿ, ಲೈಫಲ್ಲಿ ಯಾವತ್ತೂ ದೆವ್ವ ತರ ನಾಟಕ ಮಾಡಲ್ಲ. ಹಲೋ ಮಧುರ. ಅಂಕಲ್ ನೀವು ಇಷ್ಟೊತ್ತಲ್ಲಿ ನಾನು ಯಾಕೆ ಇಲ್ಲಿಗೆ ಬಂದೆ ಅಂದರೆ, ಕೈ ಕೊಟ್ಟು ಹೊಡೋಗಿದ್ನಲ್ಲ ನನ್ನ ಫ್ರೆಂಡು, ಅವನೇ ಪುನಃ ವಾಪಸ್ ಬಂದು ಅವನ ಪಾಲಿನ ದುಡ್ಡನ್ನೆಲ್ಲ ಹಾಕಿದ್ದಾನೆ. ನನಗೆ ಈಗ ದುಡ್ಡಿನ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನೀಗ ಮನೆ ಮಾಡ್ತಾ ಇಲ್ಲ. ಈಗ ನೀವು ಇಲ್ಲಿ ಹೇಗಿದ್ದೀರೋ ಇನ್ನು ಮುಂದೇನು ನಿಮ್ಗೆ ಇಷ್ಟ ಬಂದಾಗಿರ್ಬೋದು. ಗೌಡ್ರೆ, ಅದು ನಿಮ್ಮ ಕಣ್ಣಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಿಮ್ಮ ಕಣ್ಣಲ್ಲಿ ಏನೋ ಒಂಥರ ಸೆಳೆತ ಇದೆ. ಎಷ್ಟೇ ದೂರ ಹೋದ್ರೂ ಹತ್ರ ಕರೆಯುತ್ತೆ. ನೀವು ಹೇಳೋದ್ ದಿಟ್ಟ ನೀವು. ಅದಕ್ಕೆ ನಮ್ಮ ಬಾಬಣ್ಣ ಎಷ್ಟೇ ದೂರ ಹೋದ್ರು ಪುನಃ ತಂಡಕ್ಕೆ ಬರ್ತಾರೆ. ಚಂದನವರು ನಿಮ್ ಕಣ್ಣಿಗೆ ಎಲ್ರೂ ಸೆಳೆಯೋ ಶಕ್ತಿ ಇದೆ ಅಂದ್ರಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಆಮೇಲೆ ಪುಟ್ಮಲಿ ಬಾಬಣ್ಣ ಏನಮ್ಮೆ ಪುಟ್ಮಲಿ ಒತ್ತಲ್ಲಿ ಡುಯೆಟ್ ಆಡೋ ಮೂಡಲ್ಲಿದ್ದೆ. ಯಾನ್ ವಿಶೇಷ? ಬಾಬಣ್ಣ ವಿಶೇಷ ಏನೂ ಇಲ್ಲ. ಮಧುರವರು ಅವ್ರ ಕಣ್ಣಿಂದನೇ ಜಾಹೀರಾತಲ್ಲಿ ಮಾಡಕ್ ಆಯ್ಕೆ ಆಗವ್ರಂತೆ. ಅದಕ್ಕೆ ನನ್ ಕಣ್ಣಂಗಿದಾವ ಅಂತ ನೋಡ್ತಾ ಇದ್ದೆ. ಆಮೇಲೆ ಪುಟ್ಮಲಿ ಇವೆಲ್ಲ ನಿನಗೆ ಬೇಕಾ? ಸುಮ್ಮನೆ ಕ್ಯಾಮೆ ನೋಡ್ಕೊ ಹೋಗು. ನಾ ಏನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಜೀವನ ಒಂಥರ ಹಗ್ಗ ಕಟ್ಟೆಳ್ಯಾರ ಗುಡ್ಡನೂ ಬರಲ್ಲ, ಕೈ ಮುಗಿದ್ರೆ ಬುದ್ಧನೂ ಬರಲ್ಲ. ಏನಿದು ಅಪಸ್ವರ? ನೀನು ಪ್ರೇಮ ಸ್ವರ ಆಡಗಂಟ, ನಂದು ಅಪಸ್ವರ ಇದ್ದಿದ್ದೆ. ಆಮೇಲೆ ಆಡ್ಕೊಳ್ಳಾರಂತೆ. ಈಗ ನನ್ ಕಣ್ಣು ಹೆಂಗಿದಾವ ನೋಡ್ಬಿಟ್ಟು ಹೇಳಿ. ಅಯ್ಯ ಶಿವನೇ, ಕಣ್ಣು ಹೆಂಗಿದ್ದದಮ್ಮೆ ಕಣ್ ತರುವೆ ಅದೇ. ಬಾಬಣ್ಣ ನನ್ ಕೇಳ್ದದು ಹಂಗಲ್ಲ. ಮಧುರ ಅವ್ರ ಕಣ್ಗಿನ್ನ ನನ್ ಕಣ್ಣು ಚೆನ್ನಾಗಿದಾವ ಹೇಳಿ. ಆಮೇಲೆ ಪುಟ್ಮಲಿ ಯಾನೇನ ಕೇಳಿ ನನ್ನ ತಲೆ ಕೆಡಿಸ್ಬೇಡ. ಸುಮ್ಮನೆ ಕ್ಯಾಮೆ ನೋಡ್ಕೊ ಹೋಗು. ನಿನ್ನ ಕಣ್ಣು ರೊಟ್ಟಿ ತಟ್ಟಕ್ಕೆ ಲಾಯಕು. ನಮ್ ಬಾಬಣ್ಣ ಯಾವಾಗ್ಲೂ ಹಿಂಗೆ ಏನ್ ಕೇಳಿದ್ರು ಸರಿಯಾಗಿ ಹೇಳಲ್ಲ.
ಏನೇ ಹೇಳಿದ್ರು ನಿನ್ ಕಣ್ಣು ಓ ಪಸಂದಾಗವೆ. ಯಾವುದಕ್ಕೂ ಮಧುರವ್ರಿಗೆ ಫೋನ್ ಮಾಡಿ ಪುಷ್ ಮಾಡು. ಹೇಳಿ ಪುಟ್ಮಲ್ಲಿ ಅವರೇ. ಮಧುರವ್ರೆ ನಿಮ್ಗೆ ಪುಷ್ ಮಾಡು ಅಂತ ಫೋನ್ ಮಾಡ್ದೇನಿ. ಪುಟ್ಮಲ್ಲಿ ಅವರೇ, ಅದು ಪುಷ್ ಅಲ್ಲ, ವಿಶ್. ಹೇಳಿದ್ರಿ ಚಾಡ. ಮಧುರವ್ರೆ ನಿಮ್ಗೆ ಒಳ್ಳೇದಾಲಿ. ಥ್ಯಾಂಕ್ ಯು ಸೋ ಮಚ್ ಪುಟ್ಮಲ್ಲಿ ಅವರೇ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಈ ಆಡಿಗೆ ಸೆಲೆಕ್ಟ್ ಆಗಕ್ಕೆ ಗೌಡ್ರೆ ಕಾರಣ. ನಮ್ ಬಾಬಣ್ಣ ಅಂತದೇನ್ ಮಾಡಿದ್ರು? ಆಡ್ ಏಜೆನ್ಸಿ ಅವ್ರ ಮನೆಗೆ ಬಂದು ನನ್ನ ಕಣ್ಣು ಹೇಗಿದೆ ಅಂತ ಕೇಳಿದಾಗ ಗೌಡ್ರು ನನ್ನ ಕಣ್ಣನ್ನ ಹೊಗಳಿದ್ದು. ನನ್ನ ಕಣ್ಣಿನ ಮೇಲೆ ಕವಿತೆ ಕೂಡ ಹೇಳಿದ್ರು. ಅದನ್ನ ಕೇಳಿ ಆಡ್ ಏಜೆನ್ಸಿ ಅವ್ರು ಇಂಪ್ರೆಸ್ ಆಗಿ ನಂಗೆ ಆಡ್ ಕೊಟ್ರು. ಹಂಗಂದರ್ಯಾ ನಾನು ಆಮ್ಯಾಗ ಫೋನ್ ಮಾಡ್ತೀನಿ. ಯಾಕಮ್ಮೆ ಪುಟ್ಮಲ್ಲಿ ಕರೆಂಟ್ ಹೊಡೆದು ಬಿಟ್ಟ? ಕರೆಕ್ಟ್ ಹೊಡೆದಿರೋದು ನನಗಲ್ಲ, ಈಗ ನಿಮ್ಗೆ ಹೊಳಿತದೆ. ಅದೇ ಹೊಟ್ಟದೆ ನೆಟ್ಟಿಗೆ ಬಿಡ್ಸೋಳಮ್ಮೆ. ಹುಡ್ಸಿ ಹೇಳ್ಬೇಕಾಗಿರೋದು ನಾನಲ್ಲ, ನೀವು. ನನ್ನ ಕಣ್ಣು ನೋಡಿ ಹೋಗ್ರಿ ಅಂದ್ರೆ ರೊಟ್ಟಿ ತಟ್ಟಕ್ಕೆ ಲಾಯಕು ಅಂತಿದ್ದೀರಿ. ಅದೇ ಮಧುರ ಕಣ್ಣು ನೋಡಿ ಕವಿತೆ ಹೇಳಿರ್ಯಾ? ಶಂಕರೇಶ್ವರ, ಇದನ್ನ ಯಾರಮ್ಮೆ ನಿಂಗೆ ಹೇಳ್ದವ್ರು? ಮಧುರವ್ರೆ ಹೇಳಿದ್ರು. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನನ್ನ ಕಣ್ಣು ನೋಡಿ ನೀವು ಹೊಗಳೇಬೇಕು. ಇಲ್ಲ ಅಂದ್ರೆ ಯಾರ ಕೈ ಹೊಗಳಿಸ್ಕೋಬೇಕು ಅಂತ ನನಗೆ ಗೊತ್ತು. ನೀವು ಒಬ್ರು ನನ್ನ ಹೊಗಳಿಲ್ಲ ಅಂದ್ರೆ ಬೇರೆ ಯಾರು ಹೊಗಳಲ್ಲ ಅನ್ಕೊಬಿಟ್ಟಿದ್ದೀರ್ಯಾ? ಆದ್ರೆ ಬೇರೆಯವ್ರು ಹೊಗಳೋದು ನನಗೆ ಇಷ್ಟ ಇಲ್ಲ ಅನ್ನಿ. ನೀವು ನನ್ನ ಗಂಡ, ನೀವೇ ನನ್ಗೆ ಹೊಗಳ್ಬೇಕು. ಅದಕ್ಕೀಗ ನೀವು ನನ್ನ ಹೊಗಳೇಬೇಕು. ಆಯ್ತು ಕಮ್ಮಿ, ಹೊಗಳ್ತೀನಿ. ಸಾರಿ, ಹೊಗಳ್ತೀನಿ. ಹಂಗೆ ಹೋಗ್ಬೇಡಕ್ಕಮ್ಮೆ, ನಂಗೆ ಭಯ ಆಯ್ತದೆ. ನೀನು ನೋಡಂಗೆ ನೋಡು, ಹೊಗಳ್ತೀನಿ. ಆಹಾ, ಎಂಥ ಕಣ್ಣು! ಈ ಕಣ್ಣಲ್ಲಿದೆ ಕೋಲಾರದ ಹೊನ್ನು. ಇದನ್ನು ನೋಡದೆ ಹೋದರೆ ಮನಸ್ಸಿಗೆ ಚುಚ್ಚುತ್ತೆ ಗುಂಡು ಬೆನ್ನು. ಈ ಕಣ್ಣಲ್ಲಿದೆ ಕಾಂತಿ, ಅದನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಆಗುತ್ತೆ ಶಾಂತಿ. ಇಂಥ ಕಣ್ಣಿನ ಹೆಣ್ಣು ನನ್ನವಳು, ನನ್ನವಳು. ಅಯ್ಯೋ ಶಿವನೇ, ನಾವು ಹೊಗಳ್ದದ್ದು ವರ್ಕೌಟ್ ಆಗಲಿಲ್ಲ ಅನ್ನಿಸ್ತದೆ. ಯಾಕಮ್ಮೆ ಪುಟ್ಮದಿ, ನಾವು ಹೊಗಳ್ದದ್ದು ನಿನಗೆ ಇಷ್ಟ ಆಗ್ನಿಲ್ವಾ? ಬಾಬಣ್ಣ, ನನ್ನ ಕಣ್ಣ ಎಷ್ಟು ಚೆನ್ನಾಗಿ ಹೊಗಳ್ಬಿಟ್ರಿ. ಇಷ್ಟು ಚೆನ್ನಾಗಿರೋ ಕಣ್ಗಳನ್ನ ಆಗ್ಲೇ ಹೊಗಳೋದ್ಬಿಟ್ಟು ರೊಟ್ಟಿ ತಟ್ಟಂಗವೆ ಅಂದ್ಬಿಟ್ರಿ. ಆಗ್ಲೂ ಯಾರೋ ಟೆನ್ಷನ್ ಇದ್ದಿ ಕಮ್ಮೆ, ಅದಕ್ಕೆ ಹಂಗೆ ಹೇಳ್ಬಿಟ್ಟಿ. ಬಾಬಣ್ಣ, ದಿಟ್ಟವಾಗ್ಲೂ ನನ್ನ ಕಣ್ಣು ಚೆನ್ನಾಗಿದಾವ. ನಿಜವಾಗ್ಲೂ ನಿನ್ನ ಕಣ್ಣು ಪಸಂದ್ ಆಗವ ಕಮ್ಮೆ. ಮಧುರವ್ರ ಕಣ್ಣಿನ ಚೆನ್ನಾಗಿದಾವ. ಯಾಕೆ ಸುಮ್ಮನೆ ಆಗ್ಬಿಟ್ರಿ ಹೇಳಿ? ಹ್ಞೂ, ಅವ್ರ ಕಣ್ಣಿಗಿಂತ ಪಸಂದ್ ಆಗದ. ಹಂಗಾರೆ ಆ ಜಾಹೀರಾತವ್ರು ಎಲ್ಲಿದ್ದಾರೆ ಹುಡುಕಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬನ್ನಿ. ಅವ್ರಿಗೆ ನನ್ನ ಕಣ್ಣು ತೋರಿಸಿ ನಾನು ಆ ಜಾಹೀರಾತಲ್ಲಿ ಪಾತ್ರ ಮಾಡಕ್ ಮಾಡಿ. ಅವನ್ ಪುಟ್ಮಲಿ ಅದು ಹೆಂಗಾದಮ್ಮೆ? ಈಗ ಆಗ್ಲೇ ಅವರು ಮಧುರ ಅವ್ರನ್ನ ಮಾಡೆಲ್ಲ ತಕೊಂಡ್ಬಿಟ್ಟಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಆ ಜಾಹೀರಾತಲ್ಲಿ ಪಾತ್ರ ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಇಲ್ಲ ಅಂದ್ರೆ ನೀವು ಮಧುರವ್ರ ಕಣ್ಣು ಹೊಗಳಿರೋ ವಿಷಯನ ಅತ್ತೆಯವ್ರು ಫೋನ್ ಮಾಡಿ ಹೇಳ್ಬಿಡ್ತೀನಿ. ಚಂದನವ್ರೆ, ನನ್ನ ಮನಸ್ಸಲ್ಲಿ ಒಂದು ಆಸೆ ಅದೇನಿ. ಅದು ನನ್ನ ಜಾಹೀರಾತಲ್ಲಿ ಪಾತ್ರ ಮಾಡಬೇಕು ಅನ್ಕೊಂಡಿವ್ನಿ. ಶೂಟಿಂಗ್ ಊಟ ಮಾಡಿ ಮಾಡಿ ನಾಲ್ಗೆಲ್ಲ ಕೆಟ್ಟೋಗಿದೆ. ಪುಟ್ಮಲ್ಲಿ ಅವ್ರ ಕೈ ರುಚಿ ತಿನ್ನಕ್ಕಾದ್ರೂ ಬಂದೇ ಬರ್ತೀವಿ. ಚಡ್ಡಿ ಬನ್ಯನ್ ಮಾರೋರ್ ಮನೆಗೆ ಊಟಕ್ಕೆ ಹೋದ್ರೆ ನನ್ನ ಸ್ಟೇಟಸ್ ಏನಾಗಬೇಕು? ಚಮ್ ಚಮ್ ಪಟಾಪಟಿ ಚಡ್ಡಿ ಬನಿಯನ್ನು ಉಪಯೋಗಿಸಿ ಬಂಡನಂತ ಗಂಡನ ಮನಸ್ಸು